ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಲ್ಲ. ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈಗ ಕ್ವಶನ್ ಪೇಪರ್ಸ್ ಅಂದರೆ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸು ಸಾಲ್ವ್ ಮಾಡಿಸ್ತಿದ್ದೇನೆ. ಕಂಟಿನ್ಯೂಯೇಷನ್ ಆಫ್ ಇಟ್ ಸೆಟ್ 2 ಮ್ಯಾಥ್ಸ್ ಸೆಟ್ 2 ಸೆಟ್ 1 ಆಗಲೇ ಮಾಡಿದ್ದೀನಿ. ಯಾರ್ಯಾರು ಚೆಕ್ ಮಾಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿರಿ. ಪ್ರಾಕ್ಟೀಸ್ ಕ್ವಶನ್ಸ್ ಅಲ್ಲ. ಆ್ಯಂಡ್ ಅಗೇನ್ ಐ ರಿಪೀಟ್ ಒನ್ಸ್ ಅಗೇನ್, ನಾನೀಗ ನಿಮಗೆ ತೋರಿಸ್ತಿರೋದು ಅಥವಾ ಮಾಡ್ತಿರೋದು 40 ಮಾರ್ಕ್ಸು. ಬಿಕಾಸ್ ಫಾಸ್ಟ್ ಆಗುತ್ತೆ, ಕ್ವಿಕ್ ಆಗುತ್ತೆ. 80 ಮಾರ್ಕ್ಸ್ ಮಾಡಿದ್ರು ಮತ್ತು ಟೈಮು ಇಷ್ಟೆಲ್ಲ ನೋಡಬೇಕಾ ಮಾಡಬೇಕಾ ಅಂತ. ಸೊ ಅದಕ್ಕೆ ಕ್ವಿಕ್ಕಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಗೆ ಯಾವ್ಯಾವ ಕ್ವಶನ್ಸ್ ಗೊತ್ತು ಜಸ್ಟ್ ಮುಂದೆ ಹೋಗ್ತಾ ಇರಿ, ಬಿಕಾಸ್ ಟೈಮ್ ಈಸ್ ಇಂಪಾರ್ಟೆಂಟ್. ಸೊ ಹೆಚ್ ಸಿ ಎಫ್ ಇದೆ. ಹೆಚ್ ಸಿ ಎಫ್ ಆಫ್ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ರೆ ಅದೇ ನಂಬರು. ಸೊ ಹೆಚ್ ಸಿ ಎಫ್ ಆಫ್ 60-20 ಏನಿದೆ 2 ಇದೆ. ಎಲ್ ಸಿ ಎಮ್ ಕೇಳ್ತಿದ್ದಾರೆ, ಅದರದ್ದೇ ಎಲ್ ಸಿ ಎಮ್ ಕೇಳ್ತಿದ್ದಾರೆ. ಸೊ ಕಂಡೀಷನ್ ಏನು? ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ನಂಬರ್. ಸೊ ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಸೊ ಹೆಚ್ ಸಿ ಎಫ್ ಏನಿದೆ 2 ಇದೆ. ಸೊ ಎಲ್ ಸಿ ಎಮ್ ಬೇಕು. ಸೊ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದರೆ 2 ಇಂಟು 20 ಅಲ್ಲ, ಸಾರಿ 2 ಅಲ್ಲ, ಸೊ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಸೊ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಏನಾಯಿತು? ಸೊ 6 ಇಂಟು 20. ಸೊ ಎಲ್ ಸಿ ಎಮ್ ಫೈನಲಿ ಏನಾಯಿತು? 60. ಎಕ್ಸಾಮಲ್ಲಿ ನಾನು ಇದು ಯಾಕೆ ಬರೋದು ಅಂದರೆ, ಎಕ್ಸಾಮಲ್ಲಿ ನೀವು ಎಷ್ಟೆಲ್ಲ ಬರ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಬಿಕಾಸ್ ದೇ ಡೋಂಟ್ ಚೆಕ್ ನೀವೇನು ಸಾಲ್ವ್ ಮಾಡಿದ್ದೀರಾ, ಹೆಂಗೆ ಸಾಲ್ವ್ ಮಾಡಿದ್ದೀರಾ ಅಂತ ನೋಡಲ್ಲ. ಸಿಂಪಲಾಗಿ ಫಾಸ್ಟಾಗಿ ಮಾಡಬೇಕು ಅಂದರೆ ಇದೇನು ದೊಡ್ಡದಾ? ಇಲ್ಲ, ಹಂಗೆ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಸೊ 6 ಇಂಟು 20 ಅಂದರೆ 120 ಡಿವೈಡೆಡ್ ಬೈ 2 60 ಮುಗೀತು. ಎಷ್ಟು ಸೆಕೆಂಡು? 10 ಸೆಕೆಂಡ್. ಅದೆಲ್ಲ ಬರೆದ ಟೈಮ್ ಏನಾಯಿತು ನೋಡಿರಿ. ಸೊ ಇಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇಸ್ ಕನ್ಸಿಸ್ಟೆಂಟ್, ಯಾವಾಗ ಕನ್ಸಿಸ್ಟೆಂಟ್ ಆಗುತ್ತೆ? ವೆನ್ ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಆರ್ ಕೋ ಇನ್ಸಿಡೆಂಟ್, ಒಂದ್ರ ಮೇಲೆ ಒಂದು ಇಲ್ಲ ಇಂಟರ್ಸೆಕ್ಟ್ ಆಗಬೇಕಾದ್ರೆ. ಸೊ ಆಪ್ಷನ್ಸು ಕ್ಲೀನಾಗಿ ನೋಡ್ರಿ, ಬಿಕಾಸ್ ಪ್ಯಾರಲಲ್ ಇರುತ್ತೆ ಅಥವಾ ಆಲ್ವೇಸ್ ಇಂಟರ್ಸೆಕ್ಟಿಂಗ್, ಆಲ್ವೇಸ್ ಕೋ ಇನ್ಸಿಡೆಂಟ್ ಅಲ್ಲ, ಎರಡೂ. ಅದೇ ಇನ್ಕನ್ಸಿಸ್ಟೆಂಟ್ ಇದ್ದಾಗ ಆಲ್ವೇಸ್ ಪ್ಯಾರಲಲ್. ನೆಕ್ಸ್ಟು ದ ರೂಟ್ಸ್ ಆಫ್ ದ ಈಕ್ವೇಷನ್ ಆರ್, ಸಿಂಪಲ್ ಅಲ್ಲ. ಆದರೆ ಇಲ್ಲಿ 0 +4 -4, ಒಂದಂತೂ 0. ಸೊ ಇನ್ನೊಂದು ಏನಾಗುತ್ತೆ? +4. 10 7 4 ದ 30th ಟರ್ಮ್ ಈಸ್. ಸೊ 30th ಟರ್ಮ್ ಡೈರೆಕ್ಟಾಗಿ ಸಾಲ್ವ್ ಮಾಡೋಂಗಿದ್ರೆ ಎ ಪ್ಲಸ್, ಸೊ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಅಂತೆಲ್ಲ ಬರ್ಕೊಂಡು ಕೂತ್ಕೋಬೇಡ್ರಿ. ಸೊ ಫಾರ್ಮುಲಾ ಗೊತ್ತು. ಫಾರ್ಮುಲಾ ಎ ಪ್ಲಸ್ 29D ಅಂದರೆ n-1, ವಿಚ್ ಇಸ್ 30 - 1 29. ಸೊ ವಾಟ್ ಈಸ್ ಎ? 10. ಎ ಪ್ಲಸ್ n-1 ಅಂದರೆ 30 - 1 29. ವಾಟ್ ಈಸ್ ಡಿ? ಡಿ ಎಷ್ಟು? 10 - 7 -3 +3 ಅಲ್ಲ. ನಿಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ +3 ತೊಗೋಬೇಡ್ರಿ. ಸೊ 29 -3 ಎಷ್ಟಾಯಿತು? 87. 10. ಸೊ 10 - 87 -77. +3 ತೊಗೊಳಬೋದು, -3 ತೊಗೊಂಡ್ರೆ 77 ಪಕ್ಕದಲ್ಲೇ ಇದೆ. ಅದಕ್ಕೆ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲೆಲ್ಲ ಫಾರ್ಮುಲಾ ಹಾಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೆ ಗೊತ್ತಿಲ್ಲ, ಇಲ್ಲ ನಾನು ಫಾರ್ಮುಲಾ ಹಾಕಲೇಬೇಕು, ಇಲ್ಲ ಕ್ಯಾಲ್ಕುಲೇಷನ್ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಓಕೆ. ಸೊ ಏನಾಗುತ್ತೆ? ಎ ಪ್ಲಸ್ n-1 ಇಂಟು ಡಿ ಫಾರ್ಮುಲಾ ಹಾಕೊಂಡು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಕೇರ್ಫುಲ್ಲಾಗಿ ನೋಡ್ರಿ, ಬಿಕಾಸ್ ಇಲ್ಲಿ ಡಿಗ್ರಿ ಅಂತ ಕೊಟ್ಟಾಗ 3 ಇದೆ. ಕಾಮನ್ ತೆಗಿಬೋದಿತ್ತು ಅಂದರೆ ಓಕೆ, ಇಲ್ಲಿ ತೆಗಿಯೋಕ್ಕಾಗಲ್ಲ. ಸೊ ಡಿಗ್ರಿ ಏನಾಯಿತು? 3. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ax² + bx + c = 0 ಇನ್ ಎ ಸಿಮಿಲರ್ ಟ್ರಯಾಂಗಲ್ಸ್. ಓಕೆ, ರೈಟ್ ದ ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಸಿಂಬಾಲಿಕಲಿ. ಸೊ ಸಿಂಬಾಲಿಕಲಿ ಅಂದರೆ, ಸೊ ಎ ಬಿ ಫಸ್ಟ್ 2, ಇಲ್ಲೂ ಫಸ್ಟ್ 2. ಸೊ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು, ನೆಕ್ಸ್ಟು ಬಿ ಸಿ ಮಿಡಲು ಲಾಸ್ಟು ಕ್ಯೂ ಆರ್, ನೆಕ್ಸ್ಟು ಫಸ್ಟು ಲಾಸ್ಟು ಎ ಸಿ, ಇನ್ನೊಂದು ಪಿ ಆರ್. ಮುಗೀತು, 1 ಮಾರ್ಕ್ಸ್. ಆ್ಯಕ್ಚುಲಿ ಜಾಸ್ತಿನೇ ಬರೆಯೋದಿದೆ 1 ಮಾರ್ಕ್ಸ್ಗೆ ಹಂಗೆ ನೋಡಿದ್ರೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಎಕ್ಸ್ ಆಕ್ಸಿಸ್? ಎಕ್ಸ್ ಆಕ್ಸಿಸ್ಸಿಂದ ಡಿಸ್ಟೆನ್ಸು ವೈದೇನಿರುತ್ತೆ ಅದು ವಿತೌಟ್ ಸೈನ್ ಪಾಸಿಟಿವ್. ಸೊ 7. ಆ್ಯಕ್ಚುಲಿ ಹೆಂಗೆ ಬಂತು? 5 - 7 ಯಾವ ಕ್ವಾಡ್ರೆಂಟ್ ಬರುತ್ತೆ? 5 ಪಾಸಿಟಿವ್,
minus 7 negative. So 5 minus 7. ಸೊ ಎಕ್ಸ್ ಆಕ್ಸಿಸ್ ಇಂದ ಡಿಸ್ಟೆನ್ಸು ಅಂದರೆ ಯಾವುದು? ಈ ಡಿಸ್ಟೆನ್ಸು. ಸೊ ಈ ಡಿಸ್ಟೆನ್ಸ್ ಅಂದರೆ ಏನು? ವೈ ಆಕ್ಸಿಸ್ ಮೇಲೆ ಇರುತ್ತೆ ತಾನೆ. ಸೊ ವೈ ಆಕ್ಸಿಸ್ ಮೇಲೆ ಇರೋ ಡಿಸ್ಟೆನ್ಸ್ ಎಷ್ಟು? 7. ಓಕೆ. ಸೊ ಎಕ್ಸ್ ಆಕ್ಸಿಸ್ ಇಂದ ಡಿಸ್ಟೆನ್ಸ್ ಕೇಳಿದ್ರು ಅಂದರೆ ವೈ ಕೋಆರ್ಡಿನೇಟ್ ವಿತೌಟ್ ಸೈನ್ -7. ಡಿಸ್ಟೆನ್ಸ್ ನೆಗೆಟಿವ್ ಆಗಲ್ಲ, ಸೊ -7 ಅಲ್ಲ, ಇಟ್ಸ್ ಆಲ್ವೇಸ್ +7. ಸೊ ಅದಕ್ಕೆ ತೊಗೊಂಡಿದ್ದು ಕ್ವಶನು. ವೈ ಆಕ್ಸಿಸ್ ಇಂದ ಡಿಸ್ಟೆನ್ಸ್ ಕೇಳಿದ್ರು ಅಂದರೆ ಎಕ್ಸ್ ಕೋಆರ್ಡಿನೇಟ್ ರಿವರ್ಸ್ ವಿತೌಟ್ ಸೈನ್ ಅಂದರೆ ಪಾಸಿಟಿವ್ ಇದ್ರು ಪಾಸಿಟಿವ್, ನೆಗೆಟಿವ್ ಇದ್ರು ಪಾಸಿಟಿವ್. ಓಕೆ. ನೆಕ್ಸ್ಟ್, ಫೈಂಡ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್. ಸೊ ಸಮ್ ಏನಾಗುತ್ತೆ? ಸೊ ಸಮ್ ಆಫ್ ಝೀರೋಸ್ ಅಂದರೆ -b/a. ಫಾರ್ಮುಲಾ ಬರೀಬೇಕು, ಬರೀ ಸಮ್ ಅಲ್ಲ, ಸಮ್ ಆಫ್ ಝೀರೋಸ್ ಅಂತ ಬರೋದು. ಸೊ -b/a ಮೈನಸ್ b ಎಷ್ಟು -7, a ಎಷ್ಟು 1, ಸೊ 7. ಸೊ ಪ್ರಾಡಕ್ಟ್ ನಾನಿಲ್ಲಿ ನಿಮಗೆ ಶಾರ್ಟ್ಕಟ್ಟಲ್ಲಿ ಬರೀತೀನಿ, ಅಂದರೆ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಫುಲ್ ಬರೀಬೇಕು. ಫಾರ್ಮುಲಾ c/a. ವಾಟ್ ಈಸ್ c? 12/1 12 ಬರೋದ್ರಂದ್ರೆ 2 ಮಾರ್ಕ್ಸ್. ಓಕೆ. ಡಿಸ್ಕ್ರಿಮಿನೆಂಟ್ ಆ್ಯಂಡ್ ಆಲ್ಸೋ ಸ್ಟೇಟ್ ದ ನೇಚರ್. ಸಾರಿ, ಓಕೆ. ನಾನು ಏನು ಅಂದ್ಕೊಂಡ್ನೋ ನಾನು ಅದೇ ತಪ್ಪು ಮಾಡಿದೆ. ಸೊ ಆ್ಯಕ್ಚುಲಿ ನಾನು ಈ ಕ್ವೆಶನ್ ಏನಕ್ಕೆ ತೊಗೊಂಡಿದ್ದು ಅಂದರೆ ಈ ಕ್ವೆಶನ್ಗೂ ಬರೀಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಂತ ನಾನೇ ಕನ್ಫ್ಯೂಸ್ ಮಾಡ್ಕೊಂಡೆ. ಸೊ ಅದಕ್ಕೆ ಎಕ್ಸಾಮಲ್ಲಿ ಹಂಗೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ. ಸೊ ಫೈಂಡ್ ದ ಸಮ್ ಇದರದ್ದು ಬೇಕು. ಸೊ -2/1, ಸೊ 2. ನೆಕ್ಸ್ಟು -8/1 -8. ನನಗೆ ಸೈನ್ ಬೇಡ ಅಂತ ತೆಗಿಯೋಕ್ಕಾಗಲ್ಲ, ಇದ್ರೆ ಬರಲೇಬೇಕು. ನೆಕ್ಸ್ಟು ಸೊ ಡಿಸ್ಕ್ರಿಮಿನೆಂಟ್. ಸೊ ಇದರದ್ದು ಡಿಸ್ಕ್ರಿಮಿನೆಂಟ್. ಸೊ x² -7x + 12. ಸೊ a ವ್ಯಾಲ್ಯೂ a b c. ಸೊ a ವ್ಯಾಲ್ಯೂ 1, b ವ್ಯಾಲ್ಯೂ -7, c ವ್ಯಾಲ್ಯೂ 12. ಸೊ ಡಿಸ್ಕ್ರಿಮಿನೆಂಟ್ ಏನಾಯಿತು? b² -4ac. ವಾಟ್ ಈಸ್ b? b ಈಸ್ -7 ಆದರೆ ಸ್ಕ್ವೇರ್ ಬರುತ್ತೆ, -4. a ಈಸ್ 1, c ಈಸ್ 12. ಸೊ 49 - 48 ಏನಾಯಿತು? ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದೆನ್ 1 ಆಯಿತು. ಸೊ 1 ಗ್ರೇಟರ್ ದೆನ್ 1 ಅಂದರೆ ಏನರ್ಥ? ಇಟ್ ಈಸ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್, ಅಂದರೆ ಎರಡು ಬೇರೆ ಬೇರೆ. ಸೊ ಇದರಲ್ಲಿ ಏನು ಬರುತ್ತೆ? ನೀವು ಫೈಂಡ್ ಮಾಡೋ ನೆಸೆಸಿಟಿ ಇಲ್ಲ. ಒಂದು 3 ಬರುತ್ತೆ, ಇನ್ನೊಂದು 4 ಬರುತ್ತೆ. ಎರಡು ರಿಯಲ್ಲೇ ಆ್ಯಂಡ್ ಎರಡು ಬೇರೆ. 3 ಈಸ್ ನಾಟ್ ಈಕ್ವಲ್ ಟು 4. ಫೈನ್ ದ ಟರ್ಮ್ಸ್ ಫಾರ್ಮ್ ಎನ್ AP. ಫೈಂಡ್ ದ ಸಮ್ ಆಫ್ nth term and 20th term. So 5, 9, 13, 17. 5, 9, 13, 17, so on. So a value 5, d value 4, 9 minus 5 4 is 9. So Sn n ಗೊತ್ತಿಲ್ಲ. ಸೊ nth ಟರ್ಮ್, ಸೊ n/2 2a. ನಾನು ಫಾರ್ಮುಲಾ ಬರೀಬೇಕಾ? ಆಯಿತು, ಬರೆಯೋಣ. 2a + n - 1 × d. ಸೊ ಏನಾಯಿತು? Sn n/2, n ಗೊತ್ತಿಲ್ಲ, 2a 2 5 10 ಪ್ಲಸ್ n ಗೊತ್ತಿಲ್ಲ, d 4. ಸೊ n/2 ಹಾಗೆ ಇರುತ್ತೆ, 10 + 4n - 4. ಸೊ n/2 10 - 4 6 ಪ್ಲಸ್ 4n. 2 ಕಾಮನ್ ತೆಗೀರಿ. ಸೊ ಒಳಗೆ 2 ಕಾಮನ್ ತೆಗೆದ್ರೆ ಏನು ಉಳಿತು? 3 + 2n. ಆ್ಯಕ್ಚುಲಿ ನಾನು ಎಷ್ಟೊಂದು ಬರೆಯೋದಿಲ್ಲ. ಸೊ ಏನಾಯಿತು? n × 3 + 2n. ಸೊ ದಿಸ್ ಇಸ್ ಸಮ್ ಆಫ್ nth ಟರ್ಮ್. ಸಿಂಪಲ್ಲು. 20th ಟರ್ಮ್ ಬೇಕಾ? ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ S20 = n ವ್ಯಾಲ್ಯೂ 20 ಹಾಕ್ರಿ. 20 × 3 + 2 × 20. ಸೊ ಏನಾಯಿತು? 20 × 22 = 40, 43. ವ್ಯಾಲ್ಯೂ ಸಾಲ್ವ್ ಮಾಡ್ಕೊಂಡು ಬರೀರಿ. ಓಕೆ, ಫೈನ್. ನೆಕ್ಸ್ಟ್, ಇನ್ ಎ ಟ್ರಯಾಂಗಲ್ ಲೈನ್ D is drawn parallel to BC. ಓಕೆ, ಒಂದು ಟ್ರಯಾಂಗಲ್ ಇದೆ. ಸೊ A B C
ಸೊ ಡಿ ಏನಾಯಿತು ಪ್ಯಾರಲಲ್ ಟು ಬಿ ಸಿ. ಓಕೆ, ಡಿ ಇ ಫೈನ್. ಕಟ್ಟಿಂಗ್ ಅಟ್ ಎ ಬಿ ಡಿ. ಓಕೆ, ಸಿ ಅಟ್ ಇ. ಓಕೆ, ಎ ಡಿ ಎಷ್ಟಿದೆ? 3 ಇದೆ. ಸೊ ಎ ಡಿ 3, ಡಿ ಬಿ 2 ನೆಕ್ಸ್ಟ್, ಆ್ಯಂಡ್ ಎ ಇ 4.5. ಓಕೆ, ಫೈಂಡ್ ಇ ಸಿ. ಎಷ್ಟು ಸಿಂಪಲ್ ಅಲ್ಲ, ಎಷ್ಟು ಸಿಂಪಲ್. ಸೊ ಏನಾಗುತ್ತೆ, ರೇಷಿಯೋ ಹಾಕ್ರಿ. ನಾನು ರೇಷಿಯೋ ಹಾಕಲ್ಲ. ಫೈನ್, ಇದನ್ನು ಅಳಿಸ್ತೀನಿ ಇಲ್ಲಿ, ಇಲ್ಲ ಸಾಲ್ವ್ ಮಾಡ್ಬೋದು. ಸೊ ಏನಾಯಿತು, ಎ ಡಿ ಬೈ ಬರೀಲೇಬೇಕಾ, ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಸೊ ಎ ಡಿ 3/2 ಇಸ್ ಈಕ್ವಲ್ ಟು 4.5 ಬೈ ಇ ಸಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ ಇ ಸಿ ಇಸ್ ಈಕ್ವಲ್ ಟು ಮೇಲೆ ಹೋಗುತ್ತೆ, 4.5 ಇಂಟು 2 ಅಂದರೆ 9, 9/3 ಇಸ್ 3. ಇವತ್ತು ಬೆಳಗ್ಗೆ ಬರಬೇಕಾದ್ರೆ ಬಿದ್ದೆ, ಅದಕ್ಕೆ ಕೈ ಹಿಡ್ಕೊಂಡ್ಬಿಟ್ಟಿದೆ. ಓಕೆ, ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 2, 3, 4, 7. ಸೊ ಇಲ್ಲೇ ಬರೀತೀನಿ ನೋಡ್ರಿ, ಸ್ವಲ್ಪ. ಸೊ 2, 3, 4, 7 ಇಷ್ಟು ಸಿಂಪಲ್ ಯಾಕೆ ತೊಗೊಂಡೆ ಅಂದರೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಬರೀಬೇಕು. ಸಿಂಪಲ್ ಇದೆ, ಡೈರೆಕ್ಟಾಗಿ ಬರಿತೀನಿ, ಓಕೆ. ಆದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ತೊಗೊಳ್ರಿ, ಬರೀಬೇಕು. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ x1 ಪ್ಲಸ್ x2/2 y1 ಪ್ಲಸ್ y2/2. ಹಾಕ್ರಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಬರೀರಿ. ನಾನು ಇದನ್ನು ಬರೆಯೋಕ್ಕೆ ಹೋಗಲ್ಲ. ಬರೀಲೇಬೇಕಾ? ಬರೆಯಲ್ಲ. ವ್ಯಾಲ್ಯೂ ಬರಿತೀನಿ. 2 + 4 6, 6/3, 6/3, 6/2 3, 3 + 7 10, 5. ಆನ್ಸರ್ ಸಬ್ಸ್ಟಿಟ್ಯೂಟ್ ಮಾಡಿರಿ, ನೀವು ಬರೀರಿ. ಓಕೆ, ನೆಕ್ಸ್ಟ್. ಫೈನ್, ಪ್ರೂವ್ ದಟ್. ನಾನು ಪ್ರೂವ್ ಮಾಡಲ್ಲ ಈ ವಿಡಿಯೋಲಿ. ಫೈಂಡ್ ದ ರೂಟ್ಸ್ ಆಫ್, ರೂಟ್ಸ್ ಫೈಂಡ್ ಮಾಡ್ತೀನಿ. ಸೊ ರೂಟ್ಸ್ ಆಫ್ 2x² - 5x + 3 ಇಸ್ ಈಕ್ವಲ್ ಟು 0. ಸೊ ಏನಾಯಿತು, 2 × 3 6. ನನಗೆ 5 ಬೇಕು. 2 3s are 6. ಇಲ್ಲಿ -5 ಇರೋದ್ರಿಂದ 2 ಮೈನಸ್ ತೊಗೊಳ್ರಿ. -2 -3 -5. ಅಷ್ಟೇ ಸಿಂಪಲ್. ಸೊ ಇದನ್ನೇ ಬರಿಬೇಕಾದ್ರೆ 2x² - 5x ಅಂತ ಬರಿಬೋದು. -2x - 3x 2 ಆ್ಯಡ್ ಮಾಡಿದ್ರೆ ಅಷ್ಟೇ ಬರುತ್ತೆ. +3 ಇಸ್ ಈಕ್ವಲ್ ಟು 0. ಸೊ 2x ಕಾಮನ್ ತೆಗೆದ್ರೆ ಇಲ್ಲಿ x ಉಳಿತು. ಇಲ್ಲಿ 2x ಕಾಮನ್ ತೆಗೆದ್ರೆ 1 ಉಳಿತು ಮೈನಸ್. ಸೊ x - 1 ಹಾಗೆ ಬರಿತೀನಿ. ಸೊ ಇಲ್ಲೇನಾಯಿತು, -3. ಸೊ x - 1 ಕಾಮನ್ ತೆಗೆದ್ರೆ ಇಲ್ಲಿ 2x ಉಳಿತು, ಇಲ್ಲಿ -3. ಸೊ ದಿಸ್ ಈಸ್ ಈಕ್ವಲ್ ಟು 0. ಸೊ x - 1 is equal to 0 or 2x - 3 is equal to 0. ಸೊ ಫೈನಲಿ ಏನಾಯಿತು, x - 1 is equal to 0 ಅಂದರೆ x is equal to 1 or x is equal to 3/2. Okay, next. The vertices of a quadrilateral are ಕ್ಲಾಸಿಫೈ ದ ಕ್ವಾಡ್ರಿಲ್ಯಾಟ್ರಲ್ ಆಸ್ ರೆಕ್ಟ್ಯಾಂಗಲ್ ಏನು ಅಂತ. ಇದು ಸಿಂಪಲ್. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕಾದ್ರೆ ನಾನು ಜಸ್ಟ್ ಹೇಳ್ತೀನಿ ಏನು ಮಾಡೋದು ಅಂತ, ಬಿಕಾಸ್ ಇಷ್ಟೆಲ್ಲ ಸಾಲ್ವ್ ಮಾಡ್ಕೊಂಡು ಕೂತ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಈಸಿನೇ. ಎ ಬಿ ಸಿ ಡಿ, ಐ ಗೆಸ್ ಟೆಕ್ಸ್ಟ್ ಬುಕ್ ಕ್ವಶನ್ನೇ ಇರಬೇಕಿದು. ಸೊ ಎ ಬಿ ಸಿ ಡಿ 4 ಪಾಯಿಂಟ್ ತೊಗೊತೀರಾ. ಸೊ 4 ಪಾಯಿಂಟ್ ತೊಗೊಂಡಾದ್ಮೇಲೆ ಏನೇನು ಫೈಂಡ್ ಮಾಡಬೇಕು, ಎ ಬಿ ಫೈಂಡ್ ಮಾಡಿರಿ, ಬಿ ಸಿ ಫೈಂಡ್ ಮಾಡಿರಿ, ಸಿ ಡಿ ಫೈಂಡ್ ಮಾಡಿರಿ, ಎ ಡಿ ಫೈಂಡ್ ಮಾಡಿರಿ. ಫೈಂಡ್ ಮಾಡಿದ್ರಿ ಅಂದರೆ 2 ಈಕ್ವಲ್ ಬರುತ್ತೆ, ಎರಡು ಈಕ್ವಲ್ ಬರುತ್ತೆ. ಇಷ್ಟೇನಾ? ಇಲ್ಲ. ಇದಕ್ಕಿಂತ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂದರೆ ಡಯಾಗ್ನಲ್ಸ್ ಎ ಸಿ, ಸಿಮಿಲರ್ಲಿ ಡಯಾಗ್ನಲ್ ಬಿ ಡಿ. ಸೊ ಡಯಾಗ್ನಲ್ಸ್ ಫೈಂಡ್ ಮಾಡಬೇಕು. ಯಾಕಂದರೆ ಡಯಾಗ್ನಲ್ಸಿಂದ ನಿಮ್ಗೆ ಗೊತ್ತಾಗುತ್ತೆ ಇಸ್ ಇಟ್ ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್. ಅಂದರೆ ಸ್ಕ್ವೇರ್ ರೆಕ್ಟ್ಯಾಂಗಲ್ ಡಯಾಗ್ನಲ್ಸ್ ಏನಿರುತ್ತೆ, ಈಕ್ವಲ್ ಇರುತ್ತೆ. 4 ಈಕ್ವಲ್ ಆಯಿತು, ಸ್ಕ್ವೇರ್ ಆಗ್ಬೋದು. ಆದರೆ ಡಯಾಗ್ನಲ್ಸ್ ಈಕ್ವಲ್ ಇಲ್ಲ ಅಂದರೆ
ಎರಡು ಈಕ್ವಲ್ ಇದೆ. ಈಗ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಬಂತು, ಬಿ ಸಿ ಇಸ್ ಈಕ್ವಲ್ ಟು ಎ ಡಿ ಬಂತು. ರೆಕ್ಟ್ಯಾಂಗಲ್ ಆಗ್ಬೋದು, ಆದರೆ ಡಯಾಗ್ನಲ್ಸ್ ಈಕ್ವಲ್ ಇಲ್ಲ ಅಂದರೆ ಪ್ಯಾರಲೋಗ್ರಾಮ್. ಸೊ ಚೆಕ್ ಮಾಡಿರಿ, ಡಯಾಗ್ನಲ್ಸ್ ಈಕ್ವಲ್ ಇರಲ್ಲ. ಸೊ ಇಟ್ಸ್ ಎ ಪ್ಯಾರಲೋಗ್ರಾಮ್. ಓಕೆ ಫೈನ್. ನೆಕ್ಸ್ಟ್ ಸಾಲ್ವ್ ದ ಸಿಸ್ಟಮ್ ಗ್ರಾಫಿಕಲಿ. ಸೊ ಗ್ರಾಫಿಕಲಿ ಯಾಕೆ 2-3 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. ಹೆಂಗೆ ಅಂತ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿರಿ. ನಾನು ತುಂಬ ಹಿಂದೆನೇ ಸಾಲ್ವ್ ಮಾಡಿದ್ದೇನೆ ಈಸಿಯಾಗಿ. ಫೈನ್. 18th ಒಂದು ಸಾಲ್ವ್ ಮಾಡ್ತೀನಿ, 19th ಒಂದು ಪ್ರೂವ್ ಮಾಡಲ್ಲ ಥಿಯರಮ್ ಈ ವಿಡಿಯೋಲಿ. ಸೊ 18th ಒಂದು, ಇಫ್ ದ ಸಮ್ ಆಫ್ ಫಸ್ಟ್ 8 ಟರ್ಮ್ಸ್ ಆಫ್ AP is 136 and the sum of 15 terms is 465. ಇಲ್ಲೇ ಬರ್ತೀನಿ. Sum of first 8 terms. So S8 is to 136. Next to S15 is to 465. Okay, next slide ತಗೊಳ್ರಿ. S8 136, S15 465. S8 136, S15 465. ಸೊ ನಿಮಗೆ ಎ ಕೊಟ್ಟಿಲ್ಲ, ಡಿ ಕೊಟ್ಟಿಲ್ಲ. ಹಂಗಿದ್ದಾಗ ಏನು ಮಾಡಬೇಕು ಅಂದರೆ, ನಾ ಯೂಶಲಿ ಫಸ್ಟ್ ಅಂದರೆ ದೊಡ್ಡ ನಂಬರ್ನ ನೀವು ಫಸ್ಟ್ ತೊಗೊಂಡ್ರಿ ಅಂದರೆ ನಿಮಗೆ ಇಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಎರಡು ಏನೂ ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಬರುತ್ತೆ, ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಬಟ್ ಸ್ಟಿಲ್ ಒಂದೊಂದಾಗೆ ತೊಗೊಳ್ಳೋಣ. ಸೊ S8, ಸೊ ಏನಂತ ಬರಿಬೋದು? S8ನ n ಬೈ ಫಾರ್ಮುಲಾನ Sn is equal to n by 2 2a plus n minus 1 into d. ಫಾರ್ಮುಲಾ ಪ್ರತಿ ಸಲ ಬರಿಬೇಕು. ಸೊ n by 2, n ಅಂದರೆ 8 by 2 a ಗೊತ್ತಿಲ್ಲ, n 8 minus 1 7d. ಸೊ ದಿಸ್ ಈಸ್ ಈಕ್ವಲ್ ಟು 136. ಸೊ 8 by 2 ಅಂದರೆ 4 ಇಂಟು 2a ಪ್ಲಸ್ 7d. ಒಳಗೆ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. 136. 4ನ ರೈಟ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ? 2a ಪ್ಲಸ್ 7d ಈಸ್ ಈಕ್ವಲ್ ಟು 136/4. ಸಾಲ್ವ್ ಮಾಡಿರಿ. 136/4 ಅಂದರೆ 34. ಸೊ ನಾನು ಇಲ್ಲೇ ಬರಿತೀನಿ, ಮತ್ತು ಇನ್ನೊಂದ್ಸಲ ಯಾರು ಬರೀತಾರೆ? 34. ಓಕೆ, ಏನಂತ ತಗೋಣ? ಇಕ್ವೇಷನ್ 1. ಫೈನ್. ನೆಕ್ಸ್ಟ್ ಇಕ್ವೇಷನ್ 2ಗೆ S15. ಸೊ ಫಾರ್ಮುಲಾ n by 2 ಅಂದರೆ 15/2 2a ಪ್ಲಸ್ n minus 1 15 minus 1 14d. ದಿಸ್ ಈಸ್ ಈಕ್ವಲ್ ಟು 465. ಸೊ 2a ಪ್ಲಸ್ 14d ಈಸ್ ಈಕ್ವಲ್ ಟು 15/2ನೇ ಆ ಕಡೆ ತೊಗೋಬೇಕು, ಯಾಕಂದರೆ 15/2 ಡೆಸಿಮಲಲ್ಲಿ ಬರುತ್ತೆ. ಡೆಸಿಮಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ತೊಗೊಳ್ರಿ ರೈಟ್ ಸೈಡು. ಸಾಲ್ವ್ ಈಸಿಯಾಗಿ ಅಂದರೆ ಸಾಲ್ವ್ ಆಗಿ ಕೊಟ್ಟಿರ್ತಾರೆ. 465 ಇಂಟು 2/15. 15 465 ಹೋಗುತ್ತೆ. 15 1s 31. ಸೊ 31 ಇಂಟು 2 62. ಸೊ ಏನಾಯಿತು? 2a ಪ್ಲಸ್ 14d ಈಸ್ ಈಕ್ವಲ್ ಟು 62. 2 ಕಾಮನ್ ತೆಗಿಬೋದಿತ್ತು, ಬಟ್ ಇಲ್ಲಿ ನನಗೆ ಕ್ಯಾನ್ಸಲ್ ಆಗುತ್ತೆ, ಸೊ ಅದಕ್ಕೆ ಹಾಗೆ ಇಟ್ಟೆ. ಸೊ ಇಕ್ವೇಷನ್ 2 ಸಾಲ್ವ್ ಮಾಡಿರಿ. ಸೊ ಇಕ್ವೇಷನ್ 2 ಫಸ್ಟ್ ತೊಗೊಂತಾಗ ದೊಡ್ಡದಿದೆ. 2a ಪ್ಲಸ್ 14d ಈಸ್ ಈಕ್ವಲ್ ಟು 62. ಇಕ್ವೇಷನ್ 1 2a ಪ್ಲಸ್ 7d ಈಸ್ ಈಕ್ವಲ್ ಟು 34. ಸಾಲ್ವ್. ಪ್ಲಸ್ ಇರೋದು ಮೈನಸ್ 2a 14d ಮೈನಸ್ 7d 62 ಮೈನಸ್ 34. ನನಗೆ ಸಬ್ಟ್ರಾಕ್ಷನ್ ಬರಲ್ಲ. 34 ಪ್ಲಸ್ 6 ಆಯಿತು, 20 ಆಯಿತು. 26 ಪ್ಲಸ್ 2 28. ಸೊ ವಾಟ್ ಈಸ್ d ಈಸ್ ಈಕ್ವಲ್ ಟು 4. ಸೊ d 4 ಬಂತು. a ಫೈಂಡ್ ಮಾಡಿರಿ. ಇಲ್ಲೇ ಸೆಕೆಂಡ್ ಇಕ್ವೇಷನ್. ಓಕೆ, ಇಲ್ಲೇ. ಸೊ a 2a ಪ್ಲಸ್ 7 ಇಂಟು 4 ಈಸ್ ಈಕ್ವಲ್ ಟು 34. ಸೊ 2a ಈಸ್ ಈಕ್ವಲ್ ಟು 7 4 28. ರೈಟ್ ಸೈಡ್ಗೆ ಹೋದರೆ 34 minus 28. 2a is equal to 6. So a is equal to 3. So a 3 ಬಂತು, d 4 ಬಂತು. ಕೇಳಿರೋದೇನು? ಫೈಂಡ್ ದ ಸಮ್ ಆಫ್ 25 ಟರ್ಮ್ಸ್. ಫಸ್ಟ್ 25 ಟರ್ಮ್ಸ್ ನಿಮಗೆ ಬಿಡ್ತೀನಿ.
ಮಾಡ್ರಿ. ದ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಎಸ್, ಇಫ್ ದ ಪೇರ್ ಆಫ್ ಆಪೋಸಿಟ್ ಆಂಗಲ್ಸ್ ಇಸ್ 130 ಡಿಗ್ರಿ. ಇದನ್ನು ಮಾಡ್ತೀನಿ ನೋಡ್ರಿ. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆ. ಸೊ ಕ್ವಾಡ್ರಿಲ್ಯಾಟ್ರಲಲ್ಲಿ ಆಪೋಸಿಟ್ ಆ್ಯಂಗಲ್ಸ್ ಏನಿದೆ, ಸಮ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ 130 ಡಿಗ್ರಿ. ಯಾವ ಆ್ಯಂಗಲ್ ಬೇಕಾದ್ರೂ ತೊಗೋಬೋದು. ಆಪೋಸಿಟ್ ಆ್ಯಂಗಲ್ಸ್ ಇದೆ 130 ಡಿಗ್ರಿ. ಕ್ವಾಡ್ರಿಲ್ಯಾಟ್ರಲಲ್ಲಿ ಎಷ್ಟು ಆ್ಯಂಗಲ್ಸ್ ಇರುತ್ತೆ? 4. ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೊಟ್ಟಿದ್ದಾರೆ. ಸೊ 4 ಟರ್ಮ್ಸ್ ಕೊಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೊಟ್ಟರು ಅಂದರೆ, 4 ಟರ್ಮ್ಸ್ ಕೊಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೊಟ್ಟರು ಅಂದರೆ, ಒಂದು ನಿಮಿಷ ಟೈಮ್ ನೋಡ್ತೀನಿ ತಡ್ರಿ, ಯಾಕಂದರೆ 7:15 ಲೈವ್ ಕ್ಲಾಸ್ ಇದೆ. ಫೈನ್. ಸೊ 4 ಟರ್ಮ್ ಕೊಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೊಟ್ಟರು ಅಂದರೆ ಹೆಂಗೆ ತಗೋಬೇಕು ಅಂದರೆ, a minus 3d a minus d a plus d a plus 3d 4 ಟರ್ಮು. 3 ಟರ್ಮ್ ಇತ್ತು ಅಂದರೆ a minus d a plus d. 4 ಟರ್ಮ್ ಇತ್ತು ಅಂದರೆ ಇದು. ಓಕೆ, ನೆನ್ಪಿಟ್ಕೊಡ್ರಿ. ಸೊ ಈಗ ಆಪೋಸಿಟ್ ಆ್ಯಂಗಲ್ಸ್, ಸೊ ಇದು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. ಸೊ ಯಾವುದೊಂದು ತೊಗೊಳ್ರಿ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. ಸೊ ಆಪೋಸಿಟ್ ಆ್ಯಂಗಲ್ಸ್ ಅಂದರೆ ಏನಾಯಿತು? 1, 3. ಸೊ ಸಮ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ a minus 3d ಪ್ಲಸ್ a plus d. ಸಮ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಎಷ್ಟು? 130. ಸೊ ಏನಾಯಿತು? a 2a minus 3d plus d ಅಂದರೆ -2d. ಸೊ ದಿಸ್ ಈಸ್ ಈಕ್ವಲ್ ಟು 130. ಸೊ 2 ಕಾಮನ್ ತೆಗೆದ್ರೆ a minus d is equal to 130. ಸೊ a minus d is equal to 130. 2 ರೈಟ್ ಸೈಡ್ ಹೋಗುತ್ತೆ, ಡಿವೈಡ್ ಆಗುತ್ತೆ. 130/2 65. ಏನು ಸಾಲ್ವ್ ಮಾಡೋಕ್ಕಲ್ಲ, ಮುಗೀತು. ಸರ್ ನೆಕ್ಸ್ಟ್ ಏನು ಅಂದರೆ ಅವರೇನು ಕೊಟ್ಟಿರಲ್ಲ, ಯಾಕಂದರೆ ನೀವು ತಲೆ ಉಪಯೋಗಿಸ್ಬೇಕು. ಸೊ ಕ್ವಾಡ್ರಿಲ್ಯಾಟ್ರಲಲ್ಲಿ ಟೋಟಲ್ ಆ್ಯಂಗಲ್ಸ್ ಎಷ್ಟು? ಸಮ್ ಆಫ್ ಆಲ್ ದ 4 ಆ್ಯಂಗಲ್ಸ್ ಇಸ್ 360 ಡಿಗ್ರಿ. ಸೊ 4 ಆ್ಯಡ್ ಮಾಡಿದೆ ಅಂದರೆ 1 2 3 4. ನಾನು ಬರೀ ಆ್ಯಂಗಲ್ ಬರಿತೀನಿ. 1 2 3 4. ಸೊ 4 ಆ್ಯಂಗಲ್ ಆ್ಯಡ್ ಮಾಡಿದೆ ಅಂದರೆ -3d + 3d ಹೋಯಿತು, -d + d ಹೋಯಿತು, a ಅಷ್ಟೇ ಆ್ಯಡ್ ಆಯಿತು. ಸೊ 4a is equal to 360. ಸೊ ಸಮ್ ಆಫ್ 4 ಆ್ಯಂಗಲ್ಸ್ ಇಸ್ 360. ಸೊ a ಎಷ್ಟು ಬಂತು? 90 ಡಿಗ್ರಿ. ಸೊ a 90 ಡಿಗ್ರಿ ಬಂತು, ಇಲ್ಲಿ ಹಾಕ್ರಿ. ಸೊ 90 minus d is equal to 65. -d ಆ ಕಡೆ ಹೋದರೆ +d ಆಗುತ್ತೆ. 90 minus 65. ಸೊ d is equal to 25. ಸೊ d 25 ಬಂತು, a 90 ಬಂತು. ಸಬ್ಸ್ಟಿಟ್ಯೂಟ್ ಮಾಡಿರಿ, ಎಲ್ಲ ಆ್ಯಂಗಲ್ಸ್ ಫೈಂಡ್ ಮಾಡಿರಿ. ಅವರು a d ಅಷ್ಟೇ ಕೇಳ್ತಿಲ್ಲ, ಏನು ಕೇಳ್ತಾರೆ? ಫೈಂಡ್ ದ ಆ್ಯಂಗಲ್ಸ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್. 1 2 ಮಾಡಿದ್ರೆ ಆಗಲ್ಲ, 4 ಆ್ಯಂಗಲು ಫೈಂಡ್ ಮಾಡಬೇಕು. 4ಕ್ಕೂ ವ್ಯಾಲ್ಯೂಸ್ ಹಾಕ್ರಿ. 4 ಆ್ಯಂಗಲ್ ಫೈಂಡ್ ಮಾಡ್ಬೇಕಂದ್ರೆ 1 2 3 4 ವ್ಯಾಲ್ಯೂಸ್ ಏನು? ಓಕೆ. ಸೊ ಲೈವ್ ಕ್ಲಾಸಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಈಗ ನಾನು ನೋಡಿದೆ ಅಂದರೆ 7 ಗಂಟೆ ನೋಡ್ರಿ, ಇಲ್ಲಿ 7 ಗಂಟೆ. ಈಗ ಇನ್ನು 15 ನಿಮಿಷಕ್ಕೆ ಇನ್ನೊಂದು ಮ್ಯಾಥ್ಸ್ ಮಾಡಿದ್ದೀನಲ್ಲ, ಸೈನ್ಸು, ಎಲೆಕ್ಟ್ರಿಸಿಟಿ, ನ್ಯೂಮರಿಕಲ್ಸ್ ಲೈವ್ ಕ್ಲಾಸ್ ತೊಗೊತಿದ್ದೀನಿ. ನಾನು ಇದು ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಇದು ಮುಗ್ದೇ ಹೋಗಿರುತ್ತೆ. ಬಟ್ ಆದರೂ ಹೇಳ್ತಿರೋದು, ಲೈವ್ ಕ್ಲಾಸಸ್ ಮಾಡ್ತಿದ್ದೀನಿ, ಚೆಕ್ ಮಾಡಿರಿ, ಮರಿಬೇಡ್ರಿ ಫಾರ್ ಯುವರ್ SA1 ಪ್ರಿಪ್ರೇಷನ್. ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.